75 ಹಾಗೂ 76ನೆಯ ಕವನ. ಬೇರೆ ಮತ ನಿಮಗೇನು ಬಪ್ಪನ ಆಚಾರಿ, ನಿಮ್ಮದು ನೀವು ಬಪ್ಪನ 100 ಮಡಿಯ ಮಗ್ಗಳಿದ್ದರೂ ಬೇರಿನ್ನು ಇತರುಂಟೆ ಬೇರರಸಿ ಕೂಡಿಸಿರೆ ನಿಮಗೇನು ತೋರಿದುದೆ ಮತ ನಿಮ್ಮ ನೇಮವ ಮೀರಿ ಬಲ್ಲೆ ಏನೆಂದು ಧರ್ಮಜ ನುಡಿದನ ಅರಸಂಗೆ. ಅಂದರೆ ಆಗ ಧರ್ಮರಾಯನು ಧೃತರಾಷ್ಟ್ರನಿಗೆ, ಇದರಲ್ಲಿ ನಿಮ್ಮ ಅಭಿಪ್ರಾಯವೇನೂ ಇಲ್ಲ, ತಂದೆಯ ಸ್ಥಾನದಲ್ಲಿ ನೀವಿದ್ದೀರಿ, ನಮ್ಮ ತಂದೆಗಿಂತ 100 ಪಾಲು ಹೆಚ್ಚಾಗಿ ನಮಗೆ ಒಳಿತನ್ನು ಬಯಸುತ್ತಿದ್ದೀರಿ, ನಿಮ್ಮನ್ನು ಬಿಟ್ಟು ಬೇರೆಯ ಹಿತವರು ನಮಗೆ ಯಾರಿದ್ದಾರೆ, ನೀವು ಒಟ್ಟಾಗಿರುವಂತೆಯೂ ಬೇರೆಯ ಕಡೆಗೂ ಇರುವಂತೆಯೂ ಅನುಕೂಲ ಮಾಡಿಕೊಡಿ, ನಿಮ್ಮ ಮನಸ್ಸಿಗೆ ಬಂದುದೇ ನಿಮಗೆ ಒಪ್ಪಿಗೆ, ನಿಮ್ಮ ಮಾತನ್ನು ನಾವು ಮೀರಬಲ್ಲನೆ ಎಂದು ಹೇಳುತ್ತಾನೆ. ಎರೆಯ ವೆಂಕೆಯೋ ಕಲಿತ ಮೆಕ್ಕೆಯೋ ಉರಿಯ ಬಲೆಯೋ ರಾಗ ಸನ್ನೆಯೋ ಸರಿಯ ಗೋರೆಯೋ ಟಕ್ಕೆ ನುಂಡೆಯೋ ಸವಿಯ ಚಕ್ರವ್ಯೂಹವೋ ಅರಸನಂಕೆಯೋ ಮನದ ಬಯಕೆಯ ಒರೆಯ ಬಳಕೆಯೇ ನೀ ಸಮಂಜಸ ತರದ ಸಾತ್ವಿಕ ರತ್ತ ಬಲ್ಲರು ಭೂಪ ಕೇಳೆಂದ. ಅಂದರೆ ಮೀನನ್ನು ಹಿಡಿಯಲು ಎರೆಹುಳುವನ್ನು ಚುಚ್ಚಿದ ವೆಂಕೆಯೋ, ಕಲಿತ ಮೆಕ್ಕೆಯೋ ಅಂದರೆ ವಿಷಪೂರ್ಣವಾದ ಮೆಕ್ಕೆಯೋ, ಉರಿಯಿಂದ ಒಸೆದ ಬಲವಾದ ಬಲೆಯೋ, ಬೇಟೆಯಲ್ಲಿ ಮೃಗವನ್ನು ಹಿಡಿಯಲು ಮಾಡಿದ ಕೊಳಲಿನ ರಾಗದ ಸನ್ನೆಯೋ, ಸಮತಟ್ಟಾದ ನೆಲದಂತಿರುವ ಉಸುಕಿನ ಚೌಗು ನೆಲವೋ, ಮೋಸ ಮಾಡಲು ವಿಷ ಬೆರೆಸಿ ಕಟ್ಟಿದ ಉಂಡೆಯೋ, ವೇಷ ಮರೆಸಿದ ಹುಲಿಯೋ ಎನ್ನುವಂತಿದ್ದ ಧೃತರಾಷ್ಟ್ರನ ಮನಸ್ಸಿಗೆ ಮನಸ್ಸಿನ ಉದ್ದೇಶವನ್ನು ಈ ಸಾತ್ವಿಕರಾದ ಪಾಂಡವರು ಹೇಗೆ ತಾನೇ ತಿಳಿದುಕೊಂಡರು? ಧನ್ಯವಾದ.